ಇನ್ವೆಸ್ಟ್ಮೆಂಟಲ್ಲೇ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಇ ಟಿ ಎಫ್ ಇನ್ವೆಸ್ಟ್ಮೆಂಟ್. ಇ ಟಿ ಎಫಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದರೆ ನಿಮ್ಮ ದುಡ್ಡು ಲಾಸೇ ಆಗೋಲ್ಲ. ಇ ಟಿ ಎಫ್ ಅಂದರೆ ಏನು ಮತ್ತು ಬೆಸ್ಟ್ ಇ ಟಿ ಎಫ್ ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಇಲ್ಲಿ ಬರುತ್ತೆ ನೋಡಿ. ಈ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋದಕ್ಕೆ ಬನ್ನಿ. ಆ ವಿಡಿಯೋದಲ್ಲಿ ನಿಮಗೆ ಇ ಟಿ ಎಫ್ ಅಂದರೆ ಏನು, ಇ ಟಿ ಎಫ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಮತ್ತು ಬೆಸ್ಟ್ ಇ ಟಿ ಎಫ್ ಯಾವುದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಬರೀ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟ್ರಾಟಜಿ, ಬೇರೆಯವರೆಲ್ಲ ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ಡಿಫ್ರೆಂಟಾಗಿ ಇನ್ವೆಸ್ಟ್ ಮಾಡಿ ಮತ್ತು ಬೇರೆಯವರೆಲ್ಲ ಬರೋ ರಿಟರ್ನ್ಗಿಂತ ನಿಮಗೆ ರಿಟರ್ನ್ ಜಾಸ್ತಿ ಬರೋದು ಹೇಗೆ ಅದಕ್ಕೊಂದು ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಬೆಸ್ಟ್ ಇ ಟಿ ಎಫ್ ಬೇಕಂದರೆ ದಯವಿಟ್ಟು ಆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋಗೆ ಬನ್ನಿ. ನಿಮ್ಗೆ ಇ ಟಿ ಎಫಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇ ಟಿ ಎಫಲ್ಲಿ ಮ್ಯೂಚುವಲ್ ಫಂಡ್ ಥರ ಎಸ್ ಐ ಪಿ ಮಾಡೋಕ್ಕಾಗಲ್ಲ. ಎಸ್ ಐ ಪಿ ಮಾಡ್ಬೋದು, ಆದರೆ ಮ್ಯಾಂಡೇಟ್ರಿ ಮಾಡಿರೋಕ್ಕಾಗಲ್ಲ. ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಯಾವ ಥರ ಮಾಡ್ತೀರಾ ಅಂದರೆ ಎವ್ರಿ ಮಂತ್ ನಿಮ್ಮ ದುಡ್ಡು ಕಟ್ ಆಗ್ತಾ ಇರುತ್ತೆ ನಿಮ್ಮ ಅಕೌಂಟಿಂದ. ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಮಾರ್ಕೆಟ್ ಮೇಲಿದ್ದಾಗಲೂ ನಿಮ್ಮ ದುಡ್ಡು ಕಟ್ಟಾಗುತ್ತೆ, ಮಾರ್ಕೆಟ್ ಕೆಳಗಿದ್ದಾಗಲೂ ನಿಮ್ಮ ದುಡ್ಡು ಕಟ್ಟಾಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಮಾರ್ಕೆಟ್ಗೆ ಎವ್ರಿ ಮಂತ್ ಎಸ್ ಐ ಪಿ ಮಾಡ್ತಿರ್ತಾರೆ, ಎವ್ರಿ ಮಂತ್ಸ್ ದುಡ್ಡು ಕಟ್ಟಾಗ್ತಾ ಹೋಗ್ತಿರುತ್ತೆ. ಆದರೆ ಇ ಟಿ ಎಫಲ್ಲಿ ಹಾಗಾಗಲ್ಲ. ಇ ಟಿ ಎಫಲ್ಲಿ ಯಾವುದೇ ರೀತಿ ಮ್ಯಾಂಡೇಟ್ರಿ ಮಾಡಿರಲ್ಲ ಮತ್ತು ಯಾವುದೇ ರೀತಿ ಆಟೋಪೇ ಮಾಡಿರಲ್ಲ, ನಿಮ್ಮ ದುಡ್ಡು ಕಟ್ಟಾಗ್ತಿರಲ್ಲ. ಅದಕ್ಕೆ ಖುದ್ದು ನೀವೇ ಹೋಗಿ ಶೇರ್ಸ್ನ ಹೇಗೆ ಖುದ್ದು ಹೋಗಿ ನೀವೇ ಬೈ ಮಾಡ್ತಿರಲ್ಲ ಹಾಗೆ ಖುದ್ದು ನೀವೇ ಹೋಗಿ ಇ ಟಿ ಎಫ್ನು ಕೂಡ ಬೈ ಮಾಡಬೇಕು. ಅಂದರೆ ಇಂಡೆಕ್ಸ್ ಇ ಟಿ ಎಫ್, ಇಂಡೆಕ್ಸ್ ಅಂದರೆ ಸೆನ್ಸೆಕ್ಸ್ ಆದರೂ ಆಗಿರ್ಬೋದು, ನಿಫ್ಟಿ 50 ಆದರೂ ಆಗಿರ್ಬೋದು. ಇದನ್ನು ನಾವು ಇಂಡೆಕ್ಸ್ ಅಂತೀವಿ. ನೀವು ಯಾವುದರಲ್ಲಾದರೂ ದುಡ್ಡು ಹಾಕಿ ನೀವು ಇಂಡಿವಿಜುವಲ್ ಆಗಿ ಹೋಗಿ ನೀವೇ ಹೋಗಿ ಬೈ ಮಾಡಬೇಕು. ಅದಕ್ಕೋಸ್ಕರ ಅದಕ್ಕೊಂದು ಸ್ಟ್ರಾಟಜಿ ಇದೆ. ನೀವು ಡೈಲಿ ಏನಾದರೂ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಇ ಟಿ ಎಫಲ್ಲಿ ಏನು ಮಾಡಬೇಕು ಅಂದರೆ ಮಾರ್ಕೆಟ್ ಯಾವಾಗ ಕೆಳಗಿರುತ್ತಲ್ಲ ಆವಾಗ ಇನ್ವೆಸ್ಟ್ ಮಾಡಬೇಕು. ಮಾರ್ಕೆಟ್ ಯಾವಾಗ ಮೇಲೆ ಇರುತ್ತಲ್ಲ ಆವಾಗ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಎನ್ ಎ ವಿ ಸಿಗುತ್ತೆ. ಎನ್ ಎ ವಿ ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಅದೇ ರೀತಿ ನೀವು ಇ ಟಿ ಎಫಲ್ಲೂ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅಂದರೆ ಯೂನಿಟ್ಸ್, ಅದು ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ಯೂನಿಟ್ಸ್. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಯೂನಿಟ್ಸ್ ಸಿಗುತ್ತೆ. ಅಂದರೆ ಒಂದು ನೆಟ್ ಅಸೆಟ್ ವ್ಯಾಲ್ಯೂಗೆ 10 ರೂಪಾಯಿ ಅಂದ್ಕೊಳ್ಳಿ. ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ 10 ಯೂನಿಟ್ಸ್ಗಳು ಸಿಕ್ತು. ಎನ್ ಐ ವಿ ಮಾರ್ಕೆಟ್ ಮೇಲೆ ಇದ್ದಾಗ 10 ರೂಪಾಯಿ ಇದ್ದಿದ್ದು ಎನ್ ಐ ವಿ, ಮಾರ್ಕೆಟ್ ಏನಾದರೂ ಮೇಲಿದ್ದಾಗ ಎನ್ ಐ ವಿ 10 ರೂಪಾಯಿ ಇದ್ದರೆ ಮಾರ್ಕೆಟ್ ಏನಾದರೂ ಮೇಲೆ ಹೋದರೆ ಅದು 12 ಆಗುತ್ತೆ, 15 ಆಗುತ್ತೆ. ಅದೇ ಮಾರ್ಕೆಟ್ ಏನಾದರೂ ಕೆಳಗಡೆ ಬಂದರೆ 8 ಆಗುತ್ತೆ, 6 ಆಗುತ್ತೆ. ಈ ಥರ ಎನ್ ಐ ವಿ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ನಿಮ್ಮ ಯೂನಿಟ್ಸ್ ಕಡಿಮೆ ಸಿಗುತ್ತೆ. ನೀವು ದುಡ್ಡು ಇನ್ವೆಸ್ಟ್ ಮಾಡ್ತಿರ್ತಾರಲ್ಲ ಆ ದುಡ್ಡಿಗೆ ಕಡಿಮೆ ಸಿಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಎನ್ ಐ ವಿ 10 ರೂಪಾಯಿ ಇದೆ ಅಂದ್ಕೊಳ್ಳಿ. ಎನ್ ಐ ವಿ 10 ರೂಪಾಯಿ ಇದೆ, ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 10 ಯೂನಿಟ್ಸ್ ಸಿಕ್ತು. ಅದೇ ಏನಾದರೂ 8 ರೂಪಾಯಿ ಇದ್ದಾಗ ನೀವು ಇನ್ವೆಸ್ಟ್ ಮಾಡಿದರೆ 12 ಯೂನಿಟ್ ಸಿಗ್ತಾಯಿತ್ತು. ಹಾಗೆ ನೆಟ್ ಅಸೆಟ್ ವ್ಯಾಲ್ಯೂ ಕಡಿಮೆ ಇದ್ದಾಗ ನೀವು ಇನ್ವೆಸ್ಟ್ ಮಾಡಬೇಕು. ಆವಾಗ ಮಾರ್ಕೆಟ್, ಯಾಕಂದರೆ ಮಾರ್ಕೆಟ್ ಎಂಡ್ ಆಫ್ ದ ಡೇ ಮೇಲೆ ಹೋಗಬೇಕು. ಅದಕ್ಕೆ ನೀವೇನಾದರೂ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಮಾರ್ಕೆಟ್ ಕೆಳಗಡೆ ಬಿದ್ದಾಗಲೇ ಇನ್ವೆಸ್ಟ್ ಮಾಡಬೇಕು. ನಿಮ್ಗೆ ಈಗ ಅನಿಸ್ತಿರ್ಬೋದು ಮಾರ್ಕೆಟ್ ಕೆಳಗೆ ಬಿದ್ದಿದೆ ಮೇಲೆ ಹೋಗಿದೆ ಅಂತ. ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಇಲ್ಲಿ ಗ್ರೋ ಆ್ಯಪಲ್ಲಿ ಬನ್ನಿ. ಗ್ರೋ ಆ್ಯಪಲ್ಲಿ ಬಂದ ತಕ್ಷಣ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಅಂತ. ಈ ಸೆನ್ಸೆಕ್ಸಲ್ಲಿ ಆದರೂ ಇನ್ವೆಸ್ಟ್ ಮಾಡಿ, ನಿಫ್ಟಿ 50 ಆದರೂ ಇನ್ವೆಸ್ಟ್ ಮಾಡಿ. ಇದೆರಡು ಇಂಡೆಕ್ಸ್ ಇ ಟಿ ಎಫಲ್ಲಿ, ಇಂಡೆಕ್ಸ್ ಇ ಟಿ ಎಫಲ್ಲಿ ಇವೆರಡು ಬರುತ್ತೆ. ನೀವು ಇವೆರಡು ಗ್ರೀನಲ್ಲಿದ್ದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಗ್ರೀನಲ್ಲಿದೆ ಅಂದರೆ ಮಾರ್ಕೆಟು ಅಪ್ಪಲ್ಲಿದೆ ಅಂತ. ಅದೇ ಏನಾದರೂ ಇವು ನಂಬರ್ಸ್ ಏನಾದರೂ ರೆಡ್ಡಲ್ಲಿ ಕಾಣ್ತಾ ಇದ್ದರೆ ಮಾರ್ಕೆಟು ಕೆಳಗಡೆ ಇದೆ ಅಂತ. ನೀವು ಎವ್ರಿ ಡೇ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಎವ್ರಿ ಡೇ ಮಾರ್ಕೆಟ್ ಕ್ಲೋಸ್ ಆಗೋದು ಯಾವಾಗ ಹೇಳಿ 3:30ಕ್ಕೆ. ನೀವು ಎವ್ರಿ ಡೇ 3:15ಕ್ಕೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಗ್ರೋ ಆ್ಯಪ್ನ ಓಪನ್ ಮಾಡ್ಕೊಂಡು ನೋಡಬೇಕು. ಓಪನ್ ಮಾಡಿದ ತಕ್ಷಣ ಗ್ರೋ ಆ್ಯಪಲ್ಲೇ ಅಂತ ನಿಮ್ದು ಯಾವ ಡಿಮ್ಯಾಟ್ ಅಕೌಂಟ್ ಇದೆ ಆ ಡಿಮ್ಯಾಟ್ ಅಕೌಂಟಲ್ಲಿ ನೀವು ಓಪನ್ ಮಾಡ್ಬೋದು. ನಿಮ್ಗೆ ಏನಾದರೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ. ನಾನು ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ರು, ಅದೇ ಡಿಮ್ಯಾಟ್ ಅಕೌಂಟು ನೀವು ಹೋಗಿ ಅಕೌಂಟ್ನ ಓಪನ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಆ ಡಿಮ್ಯಾಟ್ ಅಕೌಂಟಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇನಾದರೂ ನಂಬರ್ಸ್ ಏನಾದರೂ ಗ್ರೀನಲ್ಲಿದ್ದರೆ ಮಾರ್ಕೆಟ್ ಮೇಲಿದೆ ಅಂತ ಅರ್ಥ. ಅದೇ ನಂಬರ್ಸ್ ಏನಾದರೂ ರೆಡ್ಡಲ್ಲಿದ್ದರೆ ಮಾರ್ಕೆಟ್ ಕೆಳಗಡೆ ಇದೆ ಅಂತ. ನೀವು ಮಾರ್ಕೆಟ್ ಕೆಳಗಡೆ ಇದ್ದಾಗ ಇನ್ವೆಸ್ಟ್ ಮಾಡಬೇಕು. ಎವ್ರಿ ಡೇ ನೀವು 3 ಗಂಟೆ 15 ನಿಮಿಷಕ್ಕೆ ಹೋಗಬೇಕು. ಮಾರ್ಕೆಟ್ ಗ್ರೀನ್ ಇದೆಯಾ ಬಿಟ್ಬಿಡಬೇಕು. ಮತ್ತು ನಾಳೆ ನೋಡಬೇಕು, ನಾಳೆನೂ ಗ್ರೀನ್ ಇದೆಯಾ ಆವಾಗಲೂ ಬಿಡಬೇಕು. ನಾಡಿದ್ದೇನಾದರೂ ರೆಡ್ ಇತ್ತಂದರೆ ನಿನ್ನೆ ಮೊನ್ನೆ 2 ದಿನ ಬಿಟ್ಟಿರ್ತೀರಲ್ಲ ಅದನ್ನು ಒಮ್ಮೆಗಲೇ ಇನ್ವೆಸ್ಟ್ ಮಾಡಬೇಕು. ಯಾವಾಗೆಲ್ಲ ಮಾರ್ಕೆಟ್ ರೆಡ್ಡಲ್ಲಿರುತ್ತಲ್ಲ, ರೆಡ್ ಅಂದರೆ ಯಾವಾಗೆಲ್ಲ ಮಾರ್ಕೆಟ್ ಕೆಳಗಡೆ ಇರುತ್ತಲ್ಲ ಆವಾಗಲೇ ಇನ್ವೆಸ್ಟ್ ಮಾಡಬೇಕು. ನೀವು ಇ ಟಿ ಎಫಲ್ಲಿ ಮಾರ್ಕೆಟ್ ಬಿದ್ದಾಗ ಇನ್ವೆಸ್ಟ್ ಮಾಡ್ತಾ ಬಂದ್ರಿ ಅಂದ್ಕೊಳ್ಳಿ, ಲಾಂಗ್ ಟರ್ಮಲ್ಲಿ ಒಂದು 5 ವರ್ಷ 10 ವರ್ಷವರೆಗೂ ಇನ್ವೆಸ್ಟ್ ಮಾಡ್ತಾ ಬಂದ್ರಿ ಅಂದ್ಕೊಳ್ಳಿ, ಆವಾಗ ಬೇರೆಯವರೆಲ್ಲ ಏನು ಮಾಡ್ತಿರ್ತಾರಲ್ಲ ರ್ಯಾಂಡಮ್ ಆಗಿ ಮಾರ್ಕೆಟ್ ಮೇಲೆ ಕೆಳಗೆ ನೋಡ್ತಾ ಇಲ್ಲ, ಸುಮ್ಮನೆ ಡೈಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಿರ್ತಾರಲ್ಲ ಅವ್ರಿಗಿನ ರಿಟರ್ನ್ ನಿಮ್ಗೆ ಜಾಸ್ತಿ ಬಂದಿರುತ್ತೆ. ಯಾಕಂದರೆ ನೀವು ಮಾರ್ಕೆಟು ಬಿದ್ದಾಗ ಮಾತ್ರ ಖರೀದಿಸಿದಾರೆ. ಅವರು ಮಾರ್ಕೆಟ್ ಬಿದ್ದಾಗಲೂ ತೊಗೊಂಡಿರ್ತಾರೆ, ಮಾರ್ಕೆಟ್ ಎದ್ದಾಗಲೂ ತೊಗೊಂಡಿರ್ತಾರೆ.
ಅವ್ರದ್ದು ಆ್ಯಾವ್ರೇಜಿಂಗ್ ಆಗುತ್ತೆ, ಆದರೆ ನಿಮ್ಮದು ಆ್ಯಾವ್ರೇಜ್ಗಿಂತ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ಮಾರ್ಕೆಟ್ ಕೆಳಗಿದ್ದಾಗ ಮಾತ್ರ ಇನ್ವೆಸ್ಟ್ ಮಾಡಿದ್ದೀರಾ, ಮಾರ್ಕೆಟ್ ಮೇಲಿದ್ದಾಗ ಇನ್ವೆಸ್ಟ್ ಮಾಡಿಲ್ಲ. ಮಾರ್ಕೆಟ್ ಏನಾದರೂ ಕಂಟಿನ್ಯೂಸ್ ಆಗಿ ಒಂದು ವೀಕು, ಒಂದು ವಾರದವರೆಗೂ ಮೇಲೆ ಇದೆ ಅಂದ್ಕೊಳ್ಳಿ, ಆ ವಾರದ ದುಡ್ಡನ್ನು ತೆಗೆದಿಟ್ಕೊಳ್ಳಿ. ಮಾರ್ಕೆಟ್ ಯಾವಾಗ ಕೆಳಗೆ ಬೀಳತ್ತಲ್ಲ ಅವಾಗ ಇನ್ವೆಸ್ಟ್ ಮಾಡಿ. ನೀವು ಯಾವಾಗಲೂ ಮಾರ್ಕೆಟ್ ಕೆಳಗೆ ಬೀಳೋದಕ್ಕೆ ಕಾಯ್ತಾ ಇರಬೇಕು. ಯಾಕಂದರೆ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ಮೇಲೆ ಹೋಗಲೇಬೇಕು. ಶಾರ್ಟ್ ಟರ್ಮಲ್ಲಿ ಏನೇನೇನು ಫಾಲ್ ಆಗುತ್ತಲ್ಲ ಅದೇ ನಿಮ್ಗೆ ಆಪರ್ಚುನಿಟಿ ಇದ್ದಾಗೆ, ಅದನ್ನೇ ನೀವು ಯೂಸ್ ಮಾಡ್ಕೋಬೇಕು. ಇದೇ ಇದ್ರ ಸ್ಟ್ರಾಟಜಿ. ಅಂದರೆ ನೀವೇನಾದರೂ ರ್ಯಾಂಡಮ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ ಮಾಡ್ಬೋದಲ್ಲ, SIP ಮಾಡ್ತಾ. ಮತ್ತು ನೀವು ಖುದ್ದು ಹೋಗಿ ಇಷ್ಟೆಲ್ಲ ಟೆನ್ಷನ್ ತೊಗೊಂಡು ಡೇ ಬೈ ಡೇ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಮ್ಯೂಚುವಲ್ ಫಂಡ್ಗಿನ್ನ ಸ್ವಲ್ಪ ನಿಮ್ಗೆ ರಿಟರ್ನ್ ಜಾಸ್ತಿ ಬರಬೇಕಲ್ಲ. ಅದಕ್ಕೋಸ್ಕರ ನೀವು ಈ ಸ್ಟ್ರಾಟಜಿನ ಯೂಸ್ ಮಾಡಿ. ನೀವೇನಾದರೂ ಮುಂಚೆ ಥರ ETF ಅಲ್ಲಿ ಡೈಲಿ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾಯಿದ್ರೆ ಇವತ್ತು ನಿಮಗೊಂದು ಹೊಸದೊಂದು ಕಲಿಯೋಕ್ಕೆ ಸಿಕ್ಕಿದೆ ಅಲ್ವಾ, ನಿಮ್ಗೆ ಹೊಸದೊಂದು ಕಲಿಯೋಕ್ಕೆ ಸಿಕ್ಕಿದೆ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.